ಮಾಸೂರಿನ ನರ್ಸ್ ಸ್ವಾತಿಯ ಕೊಲೆ ಏನಾಯಿತು, ಆ ಕೊಲೆ ಆದ ನಂತರ ಇದೀಗ ಕೊಲೆ ಮಾಡುವಂಥ ಏನು ನಿಯಾಜ್ ಮತ್ತು ದುರ್ಗಾಚಾರಿ ಮತ್ತು ವಿನಾಯಕ್ ಅವರಿಗೆ ಜೀವಾದ ಶಿಕ್ಷೆ ನೀಡಬೇಕು ಅಂತೇಳಿ ರಾಣೆಬೆನ್ನೂರಿನಲ್ಲಿ ಇವತ್ತು ABP ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿನಿಯರಾಗಿರ್ಬೋದು ಸಂಪೂರ್ಣವಾಗಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ದೃಶ್ಯ ನೋಡ್ತಿರ್ಬೋದು. ಇಲ್ಲಿ ಸದ್ಯ ಈಗ ಏನು ಮೃತ ಸ್ವಾತಿ ಇದ್ದಾಳೆ, ಸಹೋದರಿ ಸ್ವಾತಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರನ್ನು ಕೊಲೆಗೈದಂತಹ ಏನು ಪಾಪಿಗಳಿದ್ದಾರೆ ಆ ಪಾಪಿಗಳಿಗೆ ಜೈಲು ಶಿಕ್ಷೆ ಆಗಲಿ ಅಂದರೆ ಗಲ್ಲು ಶಿಕ್ಷೆ ಆಗಲಿ ಅನ್ನೋದು ಸದ್ಯ ವಿದ್ಯಾರ್ಥಿಗಳ ವಾದ ಅಂತ ಹೇಳ್ಬೋದು. ಸದ್ಯ ದೃಶ್ಯ ನೋಡ್ತಿರ್ಬೋದು, ತಾವೆಲ್ಲರೂ ಫೋಟೋಗಳನ್ನು ಹಿಡಿದು ವಿದ್ಯಾರ್ಥಿನಿಯ ಸಾವಿಗೆ ಕಾರಣದವ್ರನ್ನ ಶಿಕ್ಷೆ ಕೊಡಬೇಕು, ಅವ್ರಿಗೆ ಗಲ್ಲಿಗೆ ಹಾಕಬೇಕು ಅನ್ನೋ ವ್ಯವಸ್ಥೆ ಮಾಡ್ತಾರೆ. ಅದ್ರ ಜೊತೆ ನೋಡ್ತಿರೋ ದೃಶ್ಯದಲ್ಲಿ ಇಲ್ಲಿ ಏನು ಮೃತಕ ವ್ಯಕ್ತಿಗಳು ಏನು ಕೊಲೆ ಮಾಡುವಂಥ ವ್ಯಕ್ತಿಗಳಿದ್ದಾರೆ ಅವರ ಒಂದು ಭಾವಚಿತ್ರಗಳನ್ನು ಹಾಕಿ ಅವ್ರಿಗೆ ಚಪ್ಪಲಿ ಆಹಾರವನ್ನು ಕೂಡ ಹಾಕಿ ಅವರ ಪ್ರತಿಕೃತಿ ದಹನ ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ದೃಶ್ಯ ನೋಡ್ತಿರ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ವಿದ್ಯಾರ್ಥಿಗಳು ಇದೀಗ ಪ್ರತಿಭಟನೆ ಮಾಡ್ತಿರುವಂಥದ್ದು. ರಾಣೆಬೆನ್ನೂರು ನಗರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ಕಲ್ನಲ್ಲಿ ಇದೀಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಒಂದಿಷ್ಟು ಮಹಿಳೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ನಿಮ್ಮ ಜೊತೆಗಿದ್ದಂಥ ಸ್ನೇಹಿತೆ ಇವಾಗಿಲ್ಲ, ಅವ್ರನ್ನ ಕೊಲೆ ಮಾಡಿದ್ರೆ ಯಾವ ಥರ ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀರಿ? ಹೆಣ್ಮಕ್ಳಿಗೆ ಆ ತರ ಮಾಡ್ತಾರಲ್ಲ, ಅವ್ರು ಏನ್ ತಿಂತಾರೆ ಒಟ್ಟಿಗೆ? ಯಾವ ಧರ್ಮ ಆಗಲಿ ಜಾತಿ ಆಗಲಿ ಅವ್ರು ಹಂಗ್ ಮಾಡಬಾರ್ದು. ಒಂದ್ ಹೆಣ್ಣಿಗೆ ತಪ್ಪು. ನೀವೇನು ಹೇಳ್ತೀರಮ್ಮ? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಜೊತೆ ಈಗ ನಿಮ್ಮ ಸ್ನೇಹಿತೆ ಅವಳು ಜೊತೆಗಿದ್ದಂಥವ್ರು ಈ ರೀತಿಯಾಗಿದ್ದು ಯಾವ ಥರ ಏನು ಫೀಲ್ ಆಗ್ತೈತೆ ತಮಗೆ? ಅವಳಿಗೆ ನ್ಯಾಯ ಕೊಡಿಸ್ಲೇಬೇಕು, ಅವ್ರ ಮನೆಯವ್ರಿಗೆಲ್ಲ ಏನಾದರೂ ಹೆಲ್ಪ್ ಮಾಡಲೇಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಓಕೆ ಹೇಳಮ್ಮ, ಏನು ಹೇಳ್ತೀರಿ ಈಗ? ಅವ್ರನ್ನ ಗಲ್ಲಿಗೇರಿಸ್ಬೇಕು ಸರ್, ಅಷ್ಟೇ, ಏನಿಲ್ಲ ಸರ್. ಇಷ್ಟ ದಿನ ಎಲ್ಲೆಲ್ಲೋ ಕೇಳ್ತಿದ್ವಿ, ಇವಾಗ ನಮ್ಮ ಹಾವೇರಿಯಲ್ಲಿ ಕೇಳಂಗಾಗೈತಿ. ಅದು ಹಾವೇರಿ ನಮ್ಮ ರಾಣೆಬೆನ್ನೂರಲ್ಲಿ ಕೇಳಬೇಕಾಗೈತಿ. ಅದ್ರ ಸಂಬಂಧ ಅವ್ರಿಗೆ ಗಲ್ಲಿಗೇರಿಸ್ಬೇಕ್ರಿ. ನೀವು ಪರಿಚಯ ನೋಡಿದ್ರೆ ಸ್ವಾತಿ ಯಾವಾಗಾದ್ರು? ನೋಡಿವ್ರಿ, ಇಲ್ಲೇ ಕನ್ನೂರ್ ಕಾಲೇಜ್ ಅಂದ್ರೆ ನಮಗೆ ಗೊತ್ತಿರ್ತೈತಲ್ರಿ, ನೋಡಿವ್ರಿ ನಾವು. ಎಲ್ಲೆಲ್ಲೋ ಆಗದ್ ಇವಾಗ ನಮ್ಮ ಹಾವೇರಿ ಅದು ನಮ್ಮ ರಾಣೆಬೆನ್ನೂರೊಳಗೆ ಆಗೈತಿ ಅಂದ್ರೆ ನಮ್ಗೆ ಹೆಂಗಾಗಿರಲ್ರಿ. ಅವ್ನು ನೀವು ಗಲ್ಲಿಗೇರಿಸ್ಬೇಕ್ರಿ, ಅಷ್ಟೇ. ಅಷ್ಟು ನ್ಯಾಯ ಕೊಡೋ ಮಟ್ಟ ನಾವೆಂತ ಎಲ್ಲೆಲ್ಲಿ ಕದ್ಲಲ್ರಿ. ಮೃತ ಸ್ವಾತಿಯ ಏನು ಕೊಲೆ ಮಾಡಿದಂಥ ಆರೋಪಿಗಳಿದ್ದಾರೆ ಅವರನ್ನು ಗಲ್ಲಿಗೇರಿಸಬೇಕು ಅನ್ನೋದು ವಿದ್ಯಾರ್ಥಿನಿಯರ ಮಾತು ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಜನಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರೀಗ ಬಂದಿರುವಂಥದ್ದು, ಇಲ್ಲಿ ಪ್ರತಿಭಟನೆ ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ವಿಷಯಗಳನ್ನ ಕೇಳ್ತಿದ್ವಿ, ಆದರೆ ಈ ಬಾರಿ ಜಿಲ್ಲೆಯಲ್ಲಿ ಆಗಿರುವಂಥದ್ದು ಅಂದರೆ ರಾಣೆಬೆನ್ನೂರು ನಗರದಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಎಲ್ಲೆಲ್ಲ ನೋಡ್ತಾ ಇದ್ವಿ. ಇದೀಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ನಮಗೆ ಇಷ್ಟ ಆಗ್ತಿಲ್ಲ, ನಮಗೆ ನೋವಾಗ್ತಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಜನರು ಹೇಳ್ತಿರುವಂಥದ್ದು. ಕೆಮ್ಮೂರು ಸಗರುತ್ತೆ, ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಾಸೂರಿನ ನರ್ಸ್ ಸ್ವಾತಿಯ ಕೊಲೆ ಏನಾಯಿತು, ಆ ಕೊಲೆ ಆದ ನಂತರ ಇದೀಗ ಕೊಲೆ ಮಾಡುವಂಥ ಏನು ನಿಯಾಜ್ ಮತ್ತು ದುರ್ಗಾಚಾರಿ ಮತ್ತು ವಿನಾಯಕ್ ಅವರಿಗೆ ಜೀವಾದ ಶಿಕ್ಷೆ ನೀಡಬೇಕು ಅಂತೇಳಿ ರಾಣೆಬೆನ್ನೂರಿನಲ್ಲಿ ಇವತ್ತು ABP ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿನಿಯರಾಗಿರ್ಬೋದು ಸಂಪೂರ್ಣವಾಗಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ದೃಶ್ಯ ನೋಡ್ತಿರ್ಬೋದು. ಇಲ್ಲಿ ಸದ್ಯ ಈಗ ಏನು ಮೃತ ಸ್ವಾತಿ ಇದ್ದಾಳೆ, ಸಹೋದರಿ ಸ್ವಾತಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರನ್ನು ಕೊಲೆಗೈದಂತಹ ಏನು ಪಾಪಿಗಳಿದ್ದಾರೆ ಆ ಪಾಪಿಗಳಿಗೆ ಜೈಲು ಶಿಕ್ಷೆ ಆಗಲಿ ಅಂದರೆ ಗಲ್ಲು ಶಿಕ್ಷೆ ಆಗಲಿ ಅನ್ನೋದು ಸದ್ಯ ವಿದ್ಯಾರ್ಥಿಗಳ ವಾದ ಅಂತ ಹೇಳ್ಬೋದು. ಸದ್ಯ ದೃಶ್ಯ ನೋಡ್ತಿರ್ಬೋದು, ತಾವೆಲ್ಲರೂ ಫೋಟೋಗಳನ್ನು ಹಿಡಿದು ವಿದ್ಯಾರ್ಥಿನಿಯ ಸಾವಿಗೆ ಕಾರಣದವ್ರನ್ನ ಶಿಕ್ಷೆ ಕೊಡಬೇಕು, ಅವ್ರಿಗೆ ಗಲ್ಲಿಗೆ ಹಾಕಬೇಕು ಅನ್ನೋ ವ್ಯವಸ್ಥೆ ಮಾಡ್ತಾರೆ. ಅದ್ರ ಜೊತೆ ನೋಡ್ತಿರೋ ದೃಶ್ಯದಲ್ಲಿ ಇಲ್ಲಿ ಏನು ಮೃತಕ ವ್ಯಕ್ತಿಗಳು ಏನು ಕೊಲೆ ಮಾಡುವಂಥ ವ್ಯಕ್ತಿಗಳಿದ್ದಾರೆ ಅವರ ಒಂದು ಭಾವಚಿತ್ರಗಳನ್ನು ಹಾಕಿ ಅವ್ರಿಗೆ ಚಪ್ಪಲಿ ಆಹಾರವನ್ನು ಕೂಡ ಹಾಕಿ ಅವರ ಪ್ರತಿಕೃತಿ ದಹನ ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ದೃಶ್ಯ ನೋಡ್ತಿರ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ವಿದ್ಯಾರ್ಥಿನಿಯರು ಇದೀಗ ಪ್ರತಿಭಟನೆ ಮಾಡ್ತಿರುವಂಥದ್ದು. ರಾಣೆಬೆನ್ನೂರು ನಗರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ಕಲ್ನಲ್ಲಿ ಇದೀಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಒಂದಿಷ್ಟು ಮಹಿಳೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ನಿಮ್ಮ ಜೊತೆಗಿದ್ದಂಥ ಸ್ನೇಹಿತೆ ಇವಾಗಿಲ್ಲ, ಅವ್ರನ್ನ ಕೊಲೆ ಮಾಡಿದ್ರೆ ಯಾವ ಥರ ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀರಿ? ಹೆಣ್ಮಕ್ಳಿಗೆ ಆ ತರ ಮಾಡ್ತಾರಲ್ಲ, ಅವ್ರು ಏನ್ ತಿಂತಾರೆ ಒಟ್ಟಿಗೆ? ಯಾವ ಧರ್ಮ ಆಗಲಿ ಜಾತಿ ಆಗಲಿ ಅವ್ರು ಹಂಗ್ ಮಾಡಬಾರ್ದು. ಒಂದ್ ಹೆಣ್ಣಿಗೆ ತಪ್ಪು. ನೀವೇನು ಹೇಳ್ತೀರಮ್ಮ? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಜೊತೆ ಈಗ ನಿಮ್ಮ ಸ್ನೇಹಿತೆ ಅವಳು ಜೊತೆಗಿದ್ದಂಥವ್ರು ಈ ರೀತಿಯಾಗಿದ್ದು ಯಾವ ಥರ ಏನು ಫೀಲ್ ಆಗ್ತೈತೆ ತಮಗೆ? ಅವಳಿಗೆ ನ್ಯಾಯ ಕೊಡಿಸ್ಲೇಬೇಕು, ಅವ್ರ ಮನೆಯವ್ರಿಗೆಲ್ಲ ಏನಾದರೂ ಹೆಲ್ಪ್ ಮಾಡಲೇಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಓಕೆ ಹೇಳಮ್ಮ, ಏನು ಹೇಳ್ತೀರಿ ಈಗ? ಅವ್ರನ್ನ ಗಲ್ಲಿಗೇರಿಸ್ಬೇಕು ಸರ್, ಅಷ್ಟೇ, ಏನಿಲ್ಲ ಸರ್. ಇಷ್ಟ ದಿನ ಎಲ್ಲೆಲ್ಲೋ ಕೇಳ್ತಿದ್ವಿ, ಇವಾಗ ನಮ್ಮ ಹಾವೇರಿಯಲ್ಲಿ ಕೇಳಂಗಾಗೈತಿ. ಅದು ಹಾವೇರಿ ನಮ್ಮ ರಾಣೆಬೆನ್ನೂರಲ್ಲಿ ಕೇಳಬೇಕಾಗೈತಿ. ಅದ್ರ ಸಂಬಂಧ ಅವ್ರಿಗೆ ಗಲ್ಲಿಗೇರಿಸ್ಬೇಕ್ರಿ. ನೀವು ಪರಿಚಯ ನೋಡಿದ್ರೆ ಸ್ವಾತಿ ಯಾವಾಗಾದ್ರು? ನೋಡಿವ್ರಿ, ಇಲ್ಲೇ ಕನ್ನೂರ್ ಕಾಲೇಜ್ ಅಂದ್ರೆ ನಮಗೆ ಗೊತ್ತಿರ್ತೈತಲ್ರಿ, ನೋಡಿವ್ರಿ ನಾವು. ಎಲ್ಲೆಲ್ಲೋ ಆಗದ್ ಇವಾಗ ನಮ್ಮ ಹಾವೇರಿ ಅದು ನಮ್ಮ ರಾಣೆಬೆನ್ನೂರೊಳಗೆ ಆಗೈತಿ ಅಂದ್ರೆ ನಮ್ಗೆ ಹೆಂಗಾಗಿರಲ್ರಿ. ಅವ್ನು ನೀವು ಗಲ್ಲಿಗೇರಿಸ್ಬೇಕ್ರಿ, ಅಷ್ಟೇ. ಅಷ್ಟು ನ್ಯಾಯ ಕೊಡೋ ಮಟ್ಟ ನಾವೆಂತ ಎಲ್ಲೆಲ್ಲಿ ಕದ್ಲಲ್ರಿ. ಮೃತ ಸ್ವಾತಿಯ ಏನು ಕೊಲೆ ಮಾಡಿದಂಥ ಆರೋಪಿಗಳಿದ್ದಾರೆ ಅವರನ್ನು ಗಲ್ಲಿಗೇರಿಸಬೇಕು ಅನ್ನೋದು ವಿದ್ಯಾರ್ಥಿನಿಯರ ಮಾತು ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಜನಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರೀಗ ಬಂದಿರುವಂಥದ್ದು, ಇಲ್ಲಿ ಪ್ರತಿಭಟನೆ ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ವಿಷಯಗಳನ್ನ ಕೇಳ್ತಿದ್ವಿ, ಆದರೆ ಈ ಬಾರಿ ಜಿಲ್ಲೆಯಲ್ಲಿ ಆಗಿರುವಂಥದ್ದು ಅಂದರೆ ರಾಣೆಬೆನ್ನೂರು ನಗರದಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಎಲ್ಲೆಲ್ಲ ನೋಡ್ತಾ ಇದ್ವಿ. ಇದೀಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ನಮಗೆ ಇಷ್ಟ ಆಗ್ತಿಲ್ಲ, ನಮಗೆ ನೋವಾಗ್ತಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಜನರು ಹೇಳ್ತಿರುವಂಥದ್ದು. ಕೆಮ್ಮೂರು ಸಗರುತ್ತೆ, ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಾಸೂರಿನ ನರ್ಸ್ ಸ್ವಾತಿಯ ಕೊಲೆ ಏನಾಯಿತು, ಆ ಕೊಲೆ ಆದ ನಂತರ ಇದೀಗ ಕೊಲೆ ಮಾಡುವಂಥ
ಏನು ನಿಯಾಜ್ ಮತ್ತು ದುರ್ಗಾಚಾರಿ ಮತ್ತು ವಿನಾಯಕ ಅವರಿಗೆ ಜೀವಾದ ಶಿಕ್ಷೆ ನೀಡಬೇಕು ಅಂತೇಳಿ ರಾಣೆಬೆನ್ನೂರಿನಲ್ಲಿ ಇವತ್ತು ABP ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿನಿಯರಾಗಿರ್ಬೋದು ಸಂಪೂರ್ಣವಾಗಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ದೃಶ್ಯ ನೋಡ್ತಿರ್ಬೋದು. ಇಲ್ಲಿ ಸದ್ಯ ಈಗ ಏನು ಮೃತ ಸ್ವಾತಿ ಇದ್ದಾಳೆ, ಸಹೋದರಿ ಸ್ವಾತಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರನ್ನು ಕೊಲೆಗೈದಂತಹ ಏನು ಪಾಪಿಗಳಿದ್ದಾರೆ ಆ ಪಾಪಿಗಳಿಗೆ ಜೈಲು ಶಿಕ್ಷೆ ಆಗಲಿ ಅಂದರೆ ಗಲ್ಲು ಶಿಕ್ಷೆ ಆಗಲಿ ಅನ್ನೋದು ಸದ್ಯ ವಿದ್ಯಾರ್ಥಿಗಳ ವಾದ ಅಂತ ಹೇಳ್ಬೋದು. ಸದ್ಯ ದೃಶ್ಯ ನೋಡ್ತಿರ್ಬೋದು, ತಾವೆಲ್ಲರೂ ಫೋಟೋಗಳನ್ನು ಹಿಡಿದು ವಿದ್ಯಾರ್ಥಿನಿಯ ಸಾವಿಗೆ ಕಾರಣದವ್ರನ್ನ ಶಿಕ್ಷೆ ಕೊಡಬೇಕು, ಅವ್ರಿಗೆ ಗಲ್ಲಿಗೆ ಹಾಕಬೇಕು ಅನ್ನೋ ವ್ಯವಸ್ಥೆ ಮಾಡ್ತಾರೆ. ಅದ್ರ ಜೊತೆ ನೋಡ್ತಿರೋ ದೃಶ್ಯದಲ್ಲಿ ಇಲ್ಲಿ ಏನು ಮೃತಕ ವ್ಯಕ್ತಿಗಳು ಏನು ಕೊಲೆ ಮಾಡಿದ ವ್ಯಕ್ತಿಗಳಿದ್ದಾರೆ ಅವರ ಒಂದು ಭಾವಚಿತ್ರಗಳನ್ನು ಹಾಕಿ ಅವರಿಗೆ ಚಪ್ಪಲಿ ಆಹಾರವನ್ನು ಕೂಡ ಹಾಕಿ ಅವರ ಪ್ರತಿಕೃತಿ ದಹನ ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ದೃಶ್ಯ ನೋಡ್ತಿರ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ವಿದ್ಯಾರ್ಥಿಗಳು ಇದೀಗ ಪ್ರತಿಭಟನೆ ಮಾಡ್ತಿರುವಂಥದ್ದು. ರಾಣೆಬೆನ್ನೂರು ನಗರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ಕಲ್ನಲ್ಲಿ ಇದೀಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಒಂದಿಷ್ಟು ಮಹಿಳೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ನಿಮ್ಮ ಜೊತೆಗಿದ್ದಂಥ ಸ್ನೇಹಿತೆ ಇವಾಗಿಲ್ಲ, ಅವ್ರನ್ನ ಕೊಲೆ ಮಾಡಿದ್ರೆ ಯಾವ ಥರ ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀರಿ? ಗಲ್ಲಿಗೆ ಏರಿಸ್ಬೇಕು. ಹೆಣ್ಮಕ್ಳಿಗೆ ಆ ಥರ ಮಾಡ್ತಾರಲ್ಲ, ಅವ್ರು ಏನು ತಿಂತಾರೆ ಒಟ್ಟಿಗೆ? ಯಾವ ಧರ್ಮ ಆಗಲಿ ಜಾತಿ ಆಗಲಿ ಅವ್ರು ಹಂಗೆ ಮಾಡಬಾರ್ದು. ಒಂದು ಹೆಣ್ಣಿಗೆ ತಪ್ಪು. ನೀವೇನು ಹೇಳ್ತೀರಿ ಅಮ್ಮ? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಜೊತೆ ಈಗ ನಿಮ್ಮ ಸ್ನೇಹಿತೆ ಅವಳು ಜೊತೆಗಿದ್ದಂಥವ್ರು ಈ ರೀತಿಯಾಗಿದ್ದು ಯಾವ ಥರ ಏನು ಫೀಲ್ ಆಗ್ತೈತೆ ತಮಗೆ? ಈಗ ಅವಳಿಗೆ ನ್ಯಾಯ ಕೊಡಿಸ್ಲೇಬೇಕು, ಅವ್ರ ಮನೆಯವ್ರಿಗೆಲ್ಲ ಏನಾದರೂ ಹೆಲ್ಪ್ ಮಾಡಲೇಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಓಕೆ ಹೇಳಮ್ಮ, ಏನು ಹೇಳ್ತೀರಿ ಈಗ? ಅವ್ರನ್ನ ಗಲ್ಲಿಗೇರಿಸ್ಬೇಕು ಸರ್, ಅಷ್ಟೇ, ಏನಿಲ್ಲ ಸರ್. ಇಷ್ಟ ದಿನ ಎಲ್ಲೆಲ್ಲೋ ಕೇಳ್ತಿದ್ವಿ, ಇವಾಗ ನಮ್ಮ ಹಾವೇರಿಯಲ್ಲಿ ಕೇಳಂಗಾಗೈತಿ. ಅದು ಹಾವೇರಿ ನಮ್ಮ ರಾಣೆಬೆನ್ನೂರಲ್ಲಿ ಕೇಳ್ಬೇಕಾಗೈತಿ. ಅದ್ರ ಸಂಬಂಧ ಅವ್ರಿಗೆ ಗಲ್ಲಿಗೇರಿಸ್ಬೇಕ್ರಿ. ನೀವು ಪರಿಚಯ ನೋಡಿದ್ರೆ ಸ್ವಾತಿನ ಯಾವಾಗಾದ್ರು? ನೋಡಿವ್ರಿ, ಇಲ್ಲೇ ಕನ್ನೂರ್ ಕಾಲೇಜ್ ಅಂದ್ರೆ ನಮಗೆ ಗೊತ್ತಿರ್ತೈತಲ್ರಿ, ನೋಡಿವ್ರಿ ನಾವು. ಎಲ್ಲೆಲ್ಲೋ ಆಗದ್ ಇವಾಗ ನಮ್ಮ ಹಾವೇರಿ ಅದು ನಮ್ಮ ರಾಣೆಬೆನ್ನೂರೊಳಗೆ ಆಗೈತಿ ಅಂದ್ರೆ ನಮ್ಗೆ ಹೆಂಗಾಗಿರಲ್ರಿ. ಅವ್ನು ನೀವು ಗಲ್ಲಿಗೇರಿಸ್ಬೇಕ್ರಿ, ಅಷ್ಟೇ. ಅಷ್ಟು ನ್ಯಾಯ ಕೊಡೋ ಮಟ್ಟ ನಾವೆಂತ ಎಲ್ಲೆಲ್ಲಿ ಕದ್ಲಲ್ರಿ. ಮೃತ ಸ್ವಾತಿಯ ಏನು ಕೊಲೆ ಮಾಡಿದಂಥ ಆರೋಪಿಗಳಿದ್ದಾರೆ ಅವರನ್ನು ಗಲ್ಲಿಗೇರಿಸಬೇಕು ಅನ್ನೋದು ವಿದ್ಯಾರ್ಥಿನಿಯರ ಮಾತು ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಜನಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರೀಗ ಬಂದಿರುವಂಥದ್ದು, ಇಲ್ಲಿ ಪ್ರತಿಭಟನೆ ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ವಿಷಯಗಳನ್ನ ಕೇಳ್ತಿದ್ವಿ, ಆದರೆ ಈ ಬಾರಿ ಜಿಲ್ಲೆಯಲ್ಲಿ ಆಗಿರುವಂಥದ್ದು ಅಂದರೆ ರಾಣೆಬೆನ್ನೂರು ನಗರದಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಎಲ್ಲೆಲ್ಲೋ ನೋಡ್ತಾ ಇದ್ವಿ. ಇದೀಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ನಮಗೆ ಇಷ್ಟ ಆಗ್ತಿಲ್ಲ, ನಮಗೆ ನೋವಾಗ್ತಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಜನರು ಹೇಳ್ತಿರುವಂಥದ್ದು. ಕೆಮ್ಮು ಸಗರುತ್ತೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಾಸೂರಿನ ನರ್ಸ್ ಸ್ವಾತಿಯ ಕೊಲೆ ಏನಾಯಿತು, ಆ ಕೊಲೆ ಆದ ನಂತರ ಇದೀಗ ಕೊಲೆ ಮಾಡುವಂಥ ಏನು ನಿಯಾಜ್ ಮತ್ತು ದುರ್ಗಾಚಾರಿ ಮತ್ತು ವಿನಾಯಕ ಅವರಿಗೆ ಜೀವಾದ ಶಿಕ್ಷೆ ನೀಡಬೇಕು ಅಂತೇಳಿ ರಾಣೆಬೆನ್ನೂರಿನಲ್ಲಿ ಇವತ್ತು ABP ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿನಿಯರಾಗಿರ್ಬೋದು ಸಂಪೂರ್ಣವಾಗಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ದೃಶ್ಯ ನೋಡ್ತಿರ್ಬೋದು. ಇಲ್ಲಿ ಸದ್ಯ ಈಗ ಏನು ಮೃತ ಸ್ವಾತಿ ಇದ್ದಾಳೆ, ಸಹೋದರಿ ಸ್ವಾತಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರನ್ನು ಕೊಲೆಗೈದಂತಹ ಏನು ಪಾಪಿಗಳಿದ್ದಾರೆ ಆ ಪಾಪಿಗಳಿಗೆ ಜೈಲು ಶಿಕ್ಷೆ ಆಗಲಿ ಅಂದರೆ ಗಲ್ಲು ಶಿಕ್ಷೆ ಆಗಲಿ ಅನ್ನೋದು ಸದ್ಯ ವಿದ್ಯಾರ್ಥಿಗಳ ವಾದ ಅಂತ ಹೇಳ್ಬೋದು. ಸದ್ಯ ದೃಶ್ಯ ನೋಡ್ತಿರ್ಬೋದು, ತಾವೆಲ್ಲರೂ ಫೋಟೋಗಳನ್ನು ಹಿಡಿದು ವಿದ್ಯಾರ್ಥಿನಿಯ ಸಾವಿಗೆ ಕಾರಣದವ್ರನ್ನ ಶಿಕ್ಷೆ ಕೊಡಬೇಕು, ಅವ್ರಿಗೆ ಗಲ್ಲಿಗೆ ಹಾಕಬೇಕು ಅನ್ನೋ ವ್ಯವಸ್ಥೆ ಮಾಡ್ತಾರೆ. ಅದ್ರ ಜೊತೆ ನೋಡ್ತಿರೋ ದೃಶ್ಯದಲ್ಲಿ ಇಲ್ಲಿ ಏನು ಮೃತಕ ವ್ಯಕ್ತಿಗಳು ಏನು ಕೊಲೆ ಮಾಡಿದ ವ್ಯಕ್ತಿಗಳಿದ್ದಾರೆ ಅವರ ಒಂದು ಭಾವಚಿತ್ರಗಳನ್ನು ಹಾಕಿ ಅವರಿಗೆ ಚಪ್ಪಲಿ ಆಹಾರವನ್ನು ಕೂಡ ಹಾಕಿ ಅವರ ಪ್ರತಿಕೃತಿ ದಹನ ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ದೃಶ್ಯ ನೋಡ್ತಿರ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ವಿದ್ಯಾರ್ಥಿನಿಯರು ಇದೀಗ ಪ್ರತಿಭಟನೆ ಮಾಡ್ತಿರುವಂಥದ್ದು. ರಾಣೆಬೆನ್ನೂರು ನಗರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ಕಲ್ನಲ್ಲಿ ಇದೀಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಒಂದಿಷ್ಟು ಮಹಿಳೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ನಿಮ್ಮ ಜೊತೆಗಿದ್ದಂಥ ಸ್ನೇಹಿತೆ ಇವಾಗಿಲ್ಲ, ಅವ್ರನ್ನ ಕೊಲೆ ಮಾಡಿದ್ರೆ ಯಾವ ಥರ ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀರಿ? ಅವ್ರು ಗಲ್ಲಿಗೆ ಏರಿಸ್ಬೇಕು. ಹೆಣ್ಮಕ್ಳಿಗೆ ಆ ಥರ ಮಾಡ್ತಾರಲ್ಲ, ಅವ್ರು ಏನು ತಿಂತಾರೆ ಒಟ್ಟಿಗೆ? ಯಾವ ಧರ್ಮ ಆಗಲಿ ಜಾತಿ ಆಗಲಿ ಅವ್ರು ಹಂಗೆ ಮಾಡಬಾರ್ದು. ಒಂದು ಹೆಣ್ಣಿಗೆ ತಪ್ಪು. ನೀವೇನು ಹೇಳ್ತೀರಿ ಅಮ್ಮ? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಜೊತೆ ಈಗ ನಿಮ್ಮ ಸ್ನೇಹಿತೆ ಅವಳು ಜೊತೆಗಿದ್ದಂಥವ್ರು ಈ ರೀತಿಯಾಗಿದ್ದು ಯಾವ ಥರ ಏನು ಫೀಲ್ ಆಗ್ತೈತೆ ತಮಗೆ? ಈಗ ಅವಳಿಗೆ ನ್ಯಾಯ ಕೊಡಿಸ್ಲೇಬೇಕು, ಅವ್ರ ಮನೆಯವ್ರಿಗೆಲ್ಲ ಏನಾದರೂ ಹೆಲ್ಪ್ ಮಾಡಲೇಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಓಕೆ ಹೇಳಮ್ಮ, ಏನು ಹೇಳ್ತೀರಿ ಈಗ? ಅವ್ರನ್ನ ಗಲ್ಲಿಗೇರಿಸ್ಬೇಕು ಸರ್, ಅಷ್ಟೇ, ಏನಿಲ್ಲ ಸರ್. ಇಷ್ಟ ದಿನ ಎಲ್ಲೆಲ್ಲೋ ಕೇಳ್ತಿದ್ವಿ, ಇವಾಗ ನಮ್ಮ ಹಾವೇರಿಯಲ್ಲಿ ಕೇಳಂಗಾಗೈತಿ. ಅದು ಹಾವೇರಿ ನಮ್ಮ ರಾಣೆಬೆನ್ನೂರಲ್ಲಿ ಕೇಳ್ಬೇಕಾಗೈತಿ. ಅದ್ರ ಸಂಬಂಧ ಅವ್ರಿಗೆ ಗಲ್ಲಿಗೇರಿಸ್ಬೇಕ್ರಿ. ನೀವು ಪರಿಚಯ ನೋಡಿದ್ರೆ ಸ್ವಾತಿನ ಯಾವಾಗಾದ್ರು? ನೋಡಿವ್ರಿ, ಇಲ್ಲೇ ಕನ್ನೂರ್ ಕಾಲೇಜ್ ಅಂದ್ರೆ ನಮಗೆ ಗೊತ್ತಿರ್ತೈತಲ್ರಿ, ನೋಡಿವ್ರಿ ನಾವು. ಎಲ್ಲೆಲ್ಲೋ ಆಗದ್ ಇವಾಗ ನಮ್ಮ ಹಾವೇರಿ ಅದು ನಮ್ಮ ರಾಣೆಬೆನ್ನೂರೊಳಗೆ ಆಗೈತಿ ಅಂದ್ರೆ ನಮ್ಗೆ ಹೆಂಗಾಗಿರಲ್ರಿ. ಅವ್ನು ನೀವು ಗಲ್ಲಿಗೇರಿಸ್ಬೇಕ್ರಿ, ಅಷ್ಟೇ. ಅಷ್ಟು ನ್ಯಾಯ ಕೊಡೋ ಮಟ್ಟ ನಾವೆಂತ ಎಲ್ಲೆಲ್ಲಿ ಕದ್ಲಲ್ರಿ. ಮೃತ ಸ್ವಾತಿಯ ಏನು ಕೊಲೆ ಮಾಡಿದಂಥ ಆರೋಪಿಗಳಿದ್ದಾರೆ ಅವರನ್ನು ಗಲ್ಲಿಗೇರಿಸಬೇಕು ಅನ್ನೋದು ವಿದ್ಯಾರ್ಥಿನಿಯರ ಮಾತು ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಜನಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರೀಗ ಬಂದಿರುವಂಥದ್ದು, ಇಲ್ಲಿ ಪ್ರತಿಭಟನೆ ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ವಿಷಯಗಳನ್ನ ಕೇಳ್ತಿದ್ವಿ, ಆದರೆ ಈ ಬಾರಿ ಜಿಲ್ಲೆಯಲ್ಲಿ ಆಗಿರುವಂಥದ್ದು ಅಂದರೆ ರಾಣೆಬೆನ್ನೂರು ನಗರದಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಎಲ್ಲೆಲ್ಲೋ ನೋಡ್ತಾ ಇದ್ವಿ. ಇದೀಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ನಮಗೆ ಇಷ್ಟ ಆಗ್ತಿಲ್ಲ, ನಮಗೆ ನೋವಾಗ್ತಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಜನರು ಹೇಳ್ತಿರುವಂಥದ್ದು. ಕೆಮ್ಮು ಸಗರುತ್ತೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.